ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿಯ ಸಂಬಂಧಪಟ್ಟಾಗ ಬಜೆಟ್ನಲ್ಲಿ ಅಲ್ಲಿ ಯಾವುದೇ ರೀತಿಯ ದುಡ್ಡಿಟ್ಟಿಲ್ಲ ಮತ್ತು ಅಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಇಟ್ಟಿಲ್ಲ ಅಂತ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಸೊ ನಾನು ಶ್ರೀರಾಮ್ ಸೇನೆ ಸಂಘಟನೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಮಹಾಪುರುಷರನ್ನು, ಯಾವ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ತಂದ ಪ್ರಥಮ ಮಹಿಳೆಗೆ ಈ ರೀತಿ ನೀವು ನಡ್ಕೊಳ್ಳೋದ? ಇದರಲ್ಲೂ ಜಾತಿ ತರ್ತೀರಿ. ಈ ಕಡೆಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಇದು ಮಾಡಿದ್ರಿ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಅವಮಾನ ಮಾಡ್ತಾ ಇದ್ರಿ. ಸೊ ಇದರಲ್ಲಿ ಜಾತಿ ತರುವ ಅವಶ್ಯಕತೆ ಇಲ್ಲ, ತರಬಾರ್ದು. ಸೊ ಮಹಾಪುರುಷರ ಬಗ್ಗೆ ಅವಹೇಳನ, ಕಡೆಗಣನೆ ಮಾಡುವಂತಹ ಪ್ರಕ್ರಿಯೆ ಸರಿಯಲ್ಲ. ಅವರ ಧರಣಿ ಸರಿ ಇದೆ, ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಅಂತನ್ನುವಂಥದ್ದನ್ನ ಹೇಳ್ತೀನಿ. ಇನ್ನು ಖಮೇನಿ ಚಿತ್ರ ಹಚ್ಚಿದರೆ ನಾನು ವಿರೋಧ ಮಾಡಿದ್ದೀವಿ. ನಾವು ಇವತ್ತು ಅಥವಾ ನಾಳೆ ಇವತ್ತೇ ಒಂದು ಇದು ಇಸ್ರೇಲಿನ ಪ್ರಧಾನಿ ಫೋಟೋವನ್ನು ಹಚ್ತೀವಿ. ನೆತ್ಯಾನ್ ಅವ್ರ ಫೋಟೋ ಹಾಕ್ತೀವಿ. ಆಮೇಲೆ ಛತ್ರಪತಿ ಶಿವಾಜಿಯ ಅಫ್ಜಲ್ ಖಾನನ ಹೊಟ್ಟೆ ಹರಿದಿದ್ದ ಫೋಟೋವನ್ನು ಹಾಕವ್ರದ್ದು. ಅವರು ಹಾಕಿದ್ದು ತೆಗೆದಿಲ್ಲ ಸರ್ಕಾರ. ನಾಳೆ ಇಲ್ಲಿಯ ಮುಸ್ಲಿಮರಿಗೆ ಕೇಳ್ತೀನಿ, ಇಲ್ಲಿಯ ಸರ್ಕಾರ ಕೇಳ್ತೀನಿ, ಇಲ್ಲಿಯ ಆಡಳಿತ ಮಂಡಳಿಯವ್ರಿಗೆ ಕೇಳ್ತಾ ಇದ್ದೀನಿ. ನಾವು ಖೊಮೈನಿ ಮತ್ತು ನಮ್ದು ಭಾರತದ್ದು ಮತ್ತು ಇರಾಕದ್ದು ಏನಾದರೂ ಯುದ್ಧ ಆಯ್ತರೆ ಅವಾಗ ಯಾರ ಪರವಾಗಿ ನಿಂತ್ಕೊಳ್ತಾರೆ ಇಲ್ಲಿಯ ಮುಸ್ಲಿಮರು? ಇವತ್ತು ಖೊಮೈನಿದು ಫೋಟೋ ಹಾಕಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಪ್ರಜ್ಞೆ ಬೇಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಅದನ್ನು ತೆಗಿಬೇಕು ಅಂತನ್ನುವಂಥದ್ದು ದೇಶದ್ರೋಹಿ ಕೃತ್ಯ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಮತ್ತು ನೆತ್ಯಾನ್ ಫೋಟೋವನ್ನು ಹಾಕೋದು ಅಂತ ನಿಶ್ಚಯ ಮಾಡಿದ್ದೀವಿ. ಸೊ ಈ 4-5 ಕಡೆ ಹಾಕ್ತೀವಿ. ಅದನ್ನು ನಾವು ನಿಶ್ಚಯ ಮಾಡ್ತೀವಿ. ಇವತ್ತೇ ಹಾಕ್ತೀವಿ, ಇವತ್ತ ಸಾಯಂಕಾಲ ಹಾಕೋಣ. ಅಲ್ಲ, ಇನ್ನೂ ಅಲ್ಲ, ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ. ಅವ್ರು ಇನ್ನೂ ಒಂದು 4-5 ಜಾಸ್ತಿ ಹಾಕಿದ್ದಾರೆ ಅಂತ ಅನ್ನೊಂದು ಗೊತ್ತಾಗಿದೆ. ಅಲ್ಲ, ಟೈಮ್ ಏನು ಮುಹೂರ್ತ ನೋಡ್ತಾ ಇದ್ದೀರಿ? ಏನ್ ಮುಹೂರ್ತ ಬೇಕಾ ನಿಮಗೆ? ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ಡಿಪಾರ್ಟ್ಮೆಂಟ್ನವರು? ಏನ್ ಸಗಣಿ ತಿಂತಾ ಇದ್ರಿ? ಕತ್ತೆ ಕಾಯ್ತಾ ಇದ್ರಿ? ಏನ್ ಟೈಮ್ ಬೇಕು ನಿಮ್ಗೆ? ಏನ್ರಿ ಎಂಥವ್ರ ದೇಶದ್ರೋಹಿಗಳನ್ನು ಬೆಳೆಸ್ತಾ ಇದ್ದಾರೆ. ನೀವು ಸಾಯೋದಲ್ಲದೆ ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರಲ್ಲ. ನಾವು ಇದನ್ನು ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವಂತೂ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಎಸ್ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.